ಹಾಯ್ ಎಲ್ಲರಿಗೂ ಚಿನ್ಕುಡ್ಲಿ ಚಿನ್ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೇಲಿ ಸಂಜೆ ಸ್ನ್ಯಾಕ್ಸ್ ಮಾಡ್ತಾಯಿದ್ದಾರೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಾವು ಕಡಲೆಪುರಿನ ತಗೊಂಡಿದ್ವಿ, ಅದಕ್ಕೆ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ನೆನೆಸೋಣ. ಈಗ ನೋಡಿ ಕಡಲೆಪುರಿ ನೆಂದಾಗಿದೆ. ಇವಾಗ ನೀರನ್ನೆಲ್ಲ ಹಿಂಡ್ಕೊಂಡು ಕಡಲೆಪುರಿನ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಇವಾಗ ನಾವು ಪ್ಲೇಟಿಗೆ ಹಾಕ್ಕೊಂಡಿರೋ ಕಡಲೆಪುರಿನ ಒಂದು ಜಾರ್ಗೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ರುಬ್ಕೊಳ್ಳೋಣ ನಾವು. ಇವಾಗ ನೋಡಿ ಹಿಟ್ಟು ಥರ ಆಗಿದೆ, ಅಲ್ಲಿ ತನಕ ರುಬ್ಕೋಬೇಕು. ಇವಾಗ ನಾನು ರವೆ ತಗೊಂಡಿದ್ದೀನಿ, ಕೊತ್ತಂಬರಿ, ಆಮೇಲೆ ಸ್ವಲ್ಪ ಸೋಡಾ, ಚಿಲ್ಲಿ ಪೌಡರು, ಸಾಲ್ಟ್ ತಗೊಂಡಿದ್ದೀನಿ. ರವೆನ ಸೈಡಿಗೆ ಇಟ್ಕೊಳ್ಳಿ. ಇನ್ನು ಮಿಕ್ಕಿದ್ದೆಲ್ಲ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನನಗೆ ಬೇಕಾಗಿರೋ ಶೇಪಲ್ಲಿ ಮಾಡಿದ್ದೀನಿ. ಇವಾಗ ನಾನು ಸ್ವಲ್ಪ ರವೆನ ತೆಗ್ದಿಟ್ಕೊಂಡಿದ್ದೀನಲ್ಲ, ಅದನ್ನು ಇದ್ರ ಮೇಲೆ ಸ್ವಲ್ಪ ಹಾಕೋಣ. ಯಾಕಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ರವೆ ಹಾಕಿದ್ರೆ, ಸೊ ಅದಕ್ಕೋಸ್ಕರ. ಇವಾಗ ನಾನೊಂದು ಬಾಣಲಿ ತಗೊಂಡಿದ್ದೀನಿ. ಬಾಣಲಿಗೆ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾಯೋ ತನಕ ಬಿಡೋಣ. ಅದು ಕಾದಿದೆ ಅಂತ ಹೆಂಗೆ ನೋಡೋದು ಅಂದರೆ, ಸ್ವಲ್ಪ ಹಿಟ್ಟನ್ನು ಹಾಕಿದ್ರೆ ಅದು ಮೇಲೆ ಬಂದರೆ ಅದು ಕಾದಿದೆ ಅಂತ ಅರ್ಥ. ಈಗ ನೋಡಿ, ಇವಾಗ ನಾವು ಮಾಡಿಕೊಂಡಿರೋ ಅಂತಹ ಶೇಪಲ್ಲಿ ಇದನ್ನು ಹಾಕ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಈಗ ಟೇಸ್ಟ್ ತುಂಬ ಚೆನ್ನಾಗಿದೆ. ಮೊದಲು ಈ ಥರ ಕಲರಲ್ಲಿ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೋಡಿ. ಈಗ ವಾವ್, ಈ ಟೀ ಜೊತೆ ಎಲ್ಲ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಆಗಿದೆ. ಈಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ತೋರಿಸ್ತೀವಿ ಹೆಂಗೆ ಬಂದಿದೆ, ಒಳಗಡೆ ಹೆಂಗಿದೆ, ಮೇಲ್ಗಡೆ ಕ್ರಿಸ್ಪಿಯಾಗಿದೆ. ವಾವ್, ಈ ವಿಡಿಯೋ ನೋಡ್ತಿರೋ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.